ಇಲಾಖೆಗಳನ್ನ ನಡೆಸೋಕು ಕೂಡ ಸರ್ಕಾರದ ಬಳಿಯಲ್ಲಿ ಹಣ ಇಲ್ಲವಾ? ನಿಗಮಗಳ ನೂರಾರು ಕೋಟಿಯ ಮೇಲೆ ಬಿದ್ದಿದೆ ಸರ್ಕಾರದ ಕಣ್ಣು. ನಿಗಮಗಳ ನಿರ್ವಹಣೆಗೆ ಮೀಸಲಿಟ್ಟಂತ ಹಣದ ಮೇಲೆ ಕಣ್ಣನ್ನ ಇರಿಸಲಾಗಿದೆ. ನಿಗಮಗಳ ನೂರಾರು ಕೋಟಿಗಳಷ್ಟು ಹಣವನ್ನ ಪಡೆಯಲಿಕ್ಕೆ ಯತ್ನವನ್ನ ನಡೆಸಲಾಗ್ತಾ ಇದೆ. ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಂದ್ರೆ ಪಿಸಿಬಿ ಬೊಕ್ಕಸದ ಮೇಲೆ ಕಣ್ಣನ್ನ ಇರಿಸಲಾಗಿದೆ. ಅರಣ್ಯ ಇಲಾಖೆಗೆ ಪಿಸಿಬಿ ಹಣವನ್ನ ಖರ್ಚು ಮಾಡಲು ಪ್ರಯತ್ನವನ್ನ ನಡೆಸ್ತಾ ಇದೆ. ನೋಡಿ, ಅರಣ್ಯ ಇಲಾಖೆಗೆ ಪಿಸಿಬಿಯಿಂದ ಹಣವನ್ನ ಖರ್ಚು ಮಾಡಲಿಕ್ಕೆ ಪ್ರಯತ್ನವನ್ನ ನಡೆಸ್ತಾ ಇರುವಂತದ್ದು. ಇದರಿಂದ ಇದಕ್ಕೆ ಹಾಕಬೇಕು ಅಂತ ಬಿಟಿವಿ ಬಳಿ ಇದೆ. ಅರಣ್ಯ ಇಲಾಖೆಗೆ ಹಣವನ್ನ ನೀಡಲು ಸರ್ಕಾರ ಬರೆದಿರುವಂತಹ ಪತ್ರ. ಎಸ್ ನೋಡಿ, ಸರ್ಕಾರ ಪತ್ರವನ್ನ ಬರೆದಿದೆ. ಅರಣ್ಯ ಇಲಾಖೆಗೆ ಹಣವನ್ನ ನೀಡಬೇಕು ಅಂತ ಹೇಳಿ ಪಿಸಿಬಿಗೆ ಪತ್ರವನ್ನ ಬರೆಯಲಾಗಿದೆ. ಅರಣ್ಯ ಇಲಾಖೆಗೆ ಹಣವನ್ನ ಕೊಟ್ರೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಖಾಲಿ ಆಗ್ಬಿಡೋದಿಲ್ವಾ? ಓಕೆ, ಇಲ್ಲಿಂದ ಅಲ್ಲಿಗೆ ಕೊಟ್ರೆ ಅದು ಖಾಲಿ ಆಗೋದಿಲ್ವಾ? ಮಾಲಿನ್ಯ ನಿಯಂತ್ರಣ ಮಂಡಳಿ ಖಾಲಿ ಆಗೋದಿಲ್ವಾ? ಹಾಗಿದ್ರೆ ಸರ್ಕಾರಿ ಅನುದಾನವಿಲ್ಲದೆ ಸ್ವಾಯತ್ತ ಸಂಸ್ಥೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಸರ್ಕಾರದಿಂದ ನಯಾ ಪೈಸೆ ಕೂಡ ಬರುವುದಿಲ್ಲ. ಸ್ವಂತ ಮೂಲದಿಂದ ಸಂಪನ್ಮೂಲ ಸಂಗ್ರಹವನ್ನ ಮಾಡಿಕೊಳ್ಳುತ್ತೆ ಪಿಸಿಬಿ. ಸದ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಬೊಕ್ಕಸದಲ್ಲಿದೆ 1000 ಕೋಟಿ ಈಗ ಸದ್ಯಕ್ಕೆ ಇರುವಂತದ್ದು ಪಿಸಿಬಿ. ಪಿಸಿಬಿಯಿಂದ ಹಣವನ್ನು ಕೊಡಿಸುವಂತೆ ಅರಣ್ಯ ಇಲಾಖೆ ಪ್ರಸ್ತಾವನೆಯನ್ನ ಹೂಡಿದೆ ಸರ್ಕಾರಕ್ಕೆ. ಮಂಡಳಿಯ 200 ಕೋಟಿ ರಿಲೀಸ್ ಮಾಡಬೇಕು ಅಂತ ಹೇಳಿ ಹಣಕಾಸು ಇಲಾಖೆಗೆ ಪತ್ರವನ್ನು ಬರೆದಿರುವಂಥದ್ದು. ಪಿಸಿಬಿ ಸಭೆಯಲ್ಲಿ 1000 ಕೋಟಿ ಪೈಕಿ 200 ಕೋಟಿ ರಿಲೀಸ್ಗೆ ಸಮ್ಮತಿಯ ಸಾಧ್ಯತೆ ಕೂಡ ಇದೆ. ಮಂಡಳಿಯಿಂದ 300 ಕೋಟಿಯನ್ನ ಪಡೆಯಲು ಈ ಹಿಂದೆ ಕೂಡ ಪ್ರಯತ್ನವನ್ನ ಮಾಡಿತ್ತು. ಈಗಲ್ಲ, ಈ ಹಿಂದೆ ಕೂಡ 300 ಕೋಟಿಯನ್ನ ಪಡಿಬೇಕು ಅಂತ ಹೇಳಿ ಪ್ರಯತ್ನವನ್ನ ಕೂಡ ಮಾಡಿತ್ತು. ಸರ್ಕಸ್ ಅನ್ನ ನಡೆಸಿತ್ತು. ತೀವ್ರ ವಿರೋಧ ವ್ಯಕ್ತವಾದಂತಹ ಕಾರಣವಾಗಿ ಪ್ರಸ್ತಾವನೆ ರದ್ದಾಗಿರುತ್ತೆ. ಇದೀಗ 200 ಕೋಟಿ ಜೊತೆಗೆ ಹಳೆಯ 300 ಕೋಟಿ ರಿಲೀಸ್ ಸಾಧ್ಯತೆ ಇರುವಂತದ್ದು. ಅಂದ್ರೆ ಒಟ್ಟು 500 ಕೋಟಿ. ಹಳೆಯದು 300, ಆ ಪ್ರಸ್ತಾವನೆ ರದ್ದಾಗಿರುತ್ತೆ. ಈಗ 200ಗೆ ಡಿಮ್ಯಾಂಡ್ ಮಾಡ್ತಾ ಇರುವಂತದ್ದು. ಸೊ ಒಟ್ಟು 500 ಕೋಟಿ ಅರಣ್ಯ ಇಲಾಖೆ ಕಾರ್ಯಕ್ರಮಗಳಿಗೆ ಬಿಡುಗಡೆ ಸಾಧ್ಯತೆ ಎನ್ನಲಾಗ್ತಾ ಇದೆ. ಅರಣ್ಯ ಇಲಾಖೆಗೆ ಹಣವನ್ನ ಕೊಟ್ರೆ ಮಂಡಳಿಗೆ ಆರ್ಥಿಕವಾಗಿ ಭಾರಿ ಪೆಟ್ಟಾಗುತ್ತೆ. ಮಂಡಳಿಯ ನಿರ್ವಹಣೆಗೆ ಹಣಕಾಸಿನ ಕೊರತೆ ಎದುರಾಗುವಂತಹ ಸಾಧ್ಯತೆ ಎದುರಾಗುತ್ತೆ. ಮಂಡಳಿ ಹಾಗೂ ಸರ್ಕಾರದ ನಡುವೆ ಸಂಘರ್ಷ ಏರ್ಪಡುವಂತಹ ಸಾಧ್ಯತೆ ಕೂಡ ಉಂಟಾಗುತ್ತೆ. ನೋಡಿ, ಇಲಾಖೆಗಳನ್ನ ನಡೆಸಲಿಕ್ಕೂ ಕೂಡ ಸರ್ಕಾರದ ಬಳಿಯಲ್ಲಿ ಹಾಗಿದ್ರೆ ಹಣ ಇಲ್ಲವಾ ಅನ್ನುವಂತಹ ಪ್ರಶ್ನೆ ಕಾಣ್ತಾ ಇರುವಂತದ್ದು. ನೋಡಿ, ಈಗಾಗಲೇ ಪತ್ರವನ್ನ ಬರೆಯಲಾಗಿರುವಂತದ್ದು. ಪಿಸಿಬಿಗೆ ಪತ್ರವನ್ನ ಬರೆಯಲಾಗಿರುವಂತದ್ದು ಸರ್ಕಾರದಿಂದ. ಅರಣ್ಯ ಇಲಾಖೆಗೆ ಅಮೌಂಟ್ ಕೊಡಿ ಅಂತೇಳಿ ಈ ಹಿಂದೆ 300 ಕೋಟಿಗೆ ಡಿಮ್ಯಾಂಡ್ ಮಾಡಲಾಗಿತ್ತು. ಅದಾದಂತಹ ನಂತರವಾಗಿ ಈಗ 200 ಕೋಟಿಗೆ ಡಿಮ್ಯಾಂಡ್ ಅನ್ನ ಇರಿಸಲಾಗಿರುವಂತದ್ದು. ಒಟ್ಟು 500 ಕೋಟಿ. ಹಾಗಿದ್ರೆ ಬಿಡುಗಡೆ ಮಾಡುವಂತಹ ಸಾಧ್ಯತೆ ಇದೆಯಾ? ಹಾಗಿದ್ರೆ 500 ಕೋಟಿಯನ್ನ ಹೋಗ್ಲಿ, ಪಿಸಿಬಿ ಖಜಾನೆ ಖಾಲಿ ಆಗ್ಬಿಡೋದಿಲ್ವಾ? 1000 ಕೋಟಿ ಇದೆ, ಸರಿ ಆಯ್ತು. ಈಗ ಸರ್ಕಾರದಿಂದ ಏನಾದ್ರೂ ದುಡ್ಡು ಬರ್ತಿದ್ಯಾ, ಅಮೌಂಟ್ ಬರ್ತಿದ್ಯಾ? ಇಲ್ಲ. ಈಗಾಗಲೇ ಸರ್ಕಾರದಿಂದ ಪಿಸಿಬಿಗೆ ಹಣವನ್ನ ಕೊಡಿ ಅರಣ್ಯ ಇಲಾಖೆಗೆ ಅಂತ ಹೇಳಿ ಪತ್ರವನ್ನ ಬರೆಯಲಾಗಿರುವಂತದ್ದು. ಸೊ ಆ ಒಂದು ಪತ್ರವನ್ನ ಗಮನಿಸ್ತಾ ಇದ್ವಿ. ಸೊ ಹಾಗಿದ್ರೆ ಈಗಾಗಲೇ ಪಿಸಿಬಿಗೆ ಖಜಾನೆಯಲ್ಲಿ ಖಾಲಿ ಆಗೋದಿಲ್ವಾ ಪಿಸಿಬಿ? ಸೊ ಇದೇ ವಿಚಾರ